Pasana. Matar su. ಸರ್, ಇವತ್ತು ವಿಶೇಷವಾಗಿ ಕಮತೂರು ತಾವೇನು ಬಂದಿದ್ದೀರಿ, ಒಂದು ದೇವರ ದರ್ಶನ ಬಂದಿದ್ದೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದ್ರ ಜೊತೆ ಮತ್ತೇನಾದ್ರು ವಿಚಾರಗಳು? ಇಲ್ಲ, ಇವತ್ತು ಕಮತ್ನೂರು ಗ್ರಾಮಕ್ಕೆ ಗುರುಲಿಂಗೇಶ್ವರ ಮಠಕ್ಕೆ ಒಂದು ಆಶೀರ್ವಾದವನ್ನು ಪಡೆದಿದ್ದೇವೆ. ಬಹಳಷ್ಟು ದಿನಗಳಿಂದ ಇಲ್ಲಿನ ಹಿರಿಯರಾಗಿರ್ಬೋದು ಎಲ್ಲ ಆಹ್ವಾನ ಮಾಡಿದ್ರು, ಆದ್ರೆ ನಮ್ಗೆ ಒಂದು ಸಮಯದ ಒತ್ತಡಕ್ಕೆ ಇರೋ ಕಾರಣಕ್ಕಾಗಿ ಬರ್ಲಿಕ್ಕೆ ಆಗಿಲ್ಲ. ಆದ್ರೆ ಇವತ್ತು ಒಂದು ಮಹಾಪ್ರಸಾದ ಇರೋ ಕಾರಣಕ್ಕಾಗಿ ಅವರು ನಮ್ಗೆ ಆಹ್ವಾನವನ್ನು ನೀಡಿದ್ರು. ಅದಕ್ಕೆ ಬಂದು ಎಲ್ಲ ಹಿರಿಯರಾಗಿರ್ಬೋದು ಮುಖಂಡರನ್ನ ಇವತ್ತು ಭೇಟಿ ಮಾಡಿದ್ದೇವೆ. ಆಮೇಲೆ ಇನ್ನೊಂದು ಸರ್, ಒಂದು ಏನು ವಿಷಯ ಕೇಳ್ತಾ ಇದ್ದಪ್ಪ ತಾವು ರಾಜ್ಯದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಇದ್ದು, ಮೂಲ ಕಾರ್ಯಕರ್ತರ ಕಡೆಗಣನೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಸ್ವಲ್ಪ ಜೋರಾಗಿ ಕೇಳ್ತಾ ಇದೆ. ಯಾವುದೇ ರೀತಿಯಲ್ಲ, ಎಲ್ಲಾ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಿ ನಾವು ಪಕ್ಷ ಸಂಘಟನೆ ಆಗಿರ್ಬೋದು, ಪಕ್ಷದ ಸಂಘಟನೆ ವಿಚಾರ ಬಂದಾಗ ಎಲ್ಲಾ ಹಿರಿಯರಾಗಿರ್ಬೋದು ಮುಖಂಡರನ್ನ ಸೇರ್ಕೊಂಡು ನಾವು ಪಕ್ಷ ಸಂಘಟನೆಗೆ ಒತ್ತಾಯನ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಯುವ ಕಾಂಗ್ರೆಸ್ ವತಿಯಿಂದ ಯುವಕರಿಗೆ ಪ್ರೋತ್ಸಾಹ ಮಾಡುವಂತ ಏನೇನ ಕಾರ್ಯಗಳು ಬೇಕಾಗಿದ್ದಾವೆ ಅವನ್ನೆಲ್ಲ ಕೂಡ ನಾವು ವಿವಿಧ ಕಾರ್ಯಕ್ರಮ ಹಾಕೊಳ್ಳೋ ಮೂಲಕವಾಗಿ ಆಗಿರ್ಲಿ, ಬೇರೆ ಬೇರೆ ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅಂದ್ರೆ ಒಂದ್ ಏನ್ ಕೇಳಿ ಬರ್ತಾ ಇದೆ ಸರ್, ಈ ಜಾರಕಿಹೊಳಿ ಕುಟುಂಬದವರು ಅವ್ರ ಬೆಂಬಲಿಗರ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪಕ್ಷದ ಸಂಘಟನೆ ಆಗ್ಬೇಕಾದ್ರೆ ಮೂಲ ಮತ್ತು ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥ ಭಾವನೆ ಜನರಿಗೆ ಕೇಳಿ ಬರ್ತಾ ಇದೆ. ಆಮೇಲೆ ನಿಮ್ಮ ಪಕ್ಷದ ಕಾರ್ಯಕರ್ತರ ಅಳಲು ಕೂಡ ಅದಾಗಿದೆ. ಅದ್ರ ಮುಂದಿನ ದಿನದಲ್ಲಿ ಯಾವ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡ್ತೇವೆ, ಯಾರು ಹೆಚ್ಚು ಸಕ್ರಿಯವಾಗಿ ಗ್ರೌಂಡ್ ದಲ್ಲಿ ಬಂದು ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತವಾಗಿ ಆದ್ಯತೆ ಸಿಗ್ತದೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಅವರು ಸ್ಥಾನಮಾನ ಆಗಿರ್ಬೋದು, ಅವರ ಎಲೆಕ್ಷನ್ ಮಾಡಂತ ಸಿಗ್ತದೆ. ಅದಕ್ಕೆ ಮೊದಲು ಆಕ್ಟಿವ್ ಆಗಿ ಬಂದು ಪಕ್ಷ ಸಂಘಟನೆ ಮಾಡ್ಬೇಕು, ಕೆಲಸ ಮಾಡ್ಬೇಕಂತ ಯಾವತ್ತಿದ್ರು ಜಿಲ್ಲಾ ಸಚಿವರಂತ ಸತೀಶ್ ಆಗಿರ್ಬೋದು ಎಲ್ಲ ನಮ್ಗೆ ಅದೇ ಸೂಚನೆಯನ್ನ ಕೊಡ್ತಾರೆ. ಮೊದಲು ಆಕ್ಟಿವ್ ಆಗಿ ಕೆಲಸವನ್ನ ನಾವು ಮಾಡ್ಬೇಕಂತ ಹೇಳ್ತಾರೆ.
ಒಬ್ಬ ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ತಾವೆಲ್ಲ ರಾಜ್ಯ ಸಂಚಾರ ಮಾಡ್ತಿದ್ದೀರಿ. ಆದ್ರೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದು ಕೂಡ ಇದುವರೆಗೆ ನಿಮ್ಮ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗಿಲ್ಲ. ಎಲ್ಲ ಮಾಡ್ತೇವೆ ನಾವು, ಯಾಕಂದ್ರೆ ಬೆಳಗಾಂ ಆಗಿರ್ಬೋದು, ಆ ಕಡೆ ಸಿಟಿಯಲ್ಲಿ ಈಗಾಗಲೇ ಮಾಡಿದ್ದೇವೆ. ಹುಕ್ಕೇರಿಯಲ್ಲೂ ಕೂಡ ನಿರಂತರವಾಗಿ ಬ್ಲಡ್ ಬ್ಯಾಂಕ್ ಕಾರ್ಯಕ್ರಮ ಆಗಿರ್ಬೋದು, ಇಂಥ ನೋಟು ರಾಹುಲ್ ಗಾಂಧಿ ಅವ್ರ ಮನೆ ಬಟ್ಟೆ ಇದ್ದಾಗ ಕೂಡ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಆಗಿರ್ಬೋದು, ಇಂಥ ಅನೇಕ ಕಡೆ ನಾವು ಮಾಡಿದ್ದೇವೆ. ನಾವು ಬರಲಿಲ್ಲ ಇದ್ರು ಕೂಡ ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ಅಸೆಂಬ್ಲಿ ಅಧ್ಯಕ್ಷ ಆಗಿರ್ಬೋದು, ಬ್ಲಾಕ್ ಅಧ್ಯಕ್ಷರು, ಎಲ್ಲ ಸ್ಥಳೀಯ ನಾಯಕರನ್ನು ಕರ್ಕೊಂಡು ಅವ್ರ ಫಂಕ್ಷನ್ ಮಾಡ್ತಿದ್ದಾರೆ. ಈ ನಾವು ಬಂದಿರ್ಲಿಕ್ಕಿಲ್ಲ, ಅದಕ್ಕೆ ನಮ್ಮ ಹುಡುಗರು ಯಾವತ್ತಿದ್ರು ಅವ್ರು ಮಾಡಿದ್ದಾರೆ. ಮುಂದಿನ ದಿನ ನಾವು ಒಂದು ಬೃಹತ್ವಾದಂಥ ಕಾರ್ಯಕ್ರಮ ಇಲ್ಲಿ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ತೀವಿ.